ಏನ್ ಸರ್, ಏನೋ ಟೆನ್ಷನ್ ಅಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದೀರಾ? ಜಾನ್ಸಿ ಮೇಡಮ್ ಫೋನ್ ಮಾಡ್ತಾ ಇದೀನಿ, ಅವ್ರು ರಿಸೀವ್ ಮಾಡ್ತಾ ಇಲ್ಲ. ಸರ ಮೇಡಮ್ ಅವ್ರ ಎಲ್ಲರೂ ಬಿಸಿ ಇರ್ಬೇಕನ್ನಿಸ್ತೈತ್ರಿ. ಅದೇ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಶುರುವಾಗಿ ಅತ್ತೆ ಮನೇಲಿ ಒಂದು ಹೋಲ್ಡ್ ಸಿಕ್ತಲ್ವಾ, ಈಗ ಈ ರಾಯಿನ ಮರ್ತು ಬಿಟ್ಟಿದ್ದಾರೆ. ಅಯ್ಯೋ ಸರ್, ನಮ್ ಜಾನ್ಸಿ ಮೇಡಮ್ ಮಾತಾಡ್ದವ್ರು ಅಲ್ಲ ಸರ್. ಅಲ್ಲ ಅಂದ್ಮೇಲೆ ಫೋನ್ ರಿಸೀವ್ ಮಾಡಿ ಮಾತಾಡ್ಬೇಕಿತ್ತು ತಾನೆ. ಯಜಮಾನ ಯಜಮಾನ ಅಮ್ಮ ಅಪ್ಪ, ಸೇವೆ ಮಾಡೋ ನೆಪದಲ್ಲಿ ಇಬ್ರು ಸೇರ್ಕೊಂಡು ನನ್ನ ಪ್ರಾಣನೇ ತೆಗೆದು ಬಿಡ್ತಿದ್ರಲ್ಲಿ. ಇವತ್ತೇನಾದ್ರೂ ನಾನು ಸ್ವಲ್ಪ ಎಚ್ಚರ ವಹಿಸದೇ ಇದ್ದಿದ್ರೆ ನಿನ್ನ ಮುತ್ತೈದಿ ತನ್ನನ್ನೇ ಕಿತ್ಕೊಂಡ್ಬಿಡ್ತಿದ್ರು ಅನ್ಸುತ್ತೆ. ಈ ರೀತಿ ಅನಾವಶ್ಯಕವಾಗಿ ದುರುದ್ದೇಶದಿಂದ ಏನೇನೋ ಪ್ಲಾನ್ ಮಾಡಿದ್ರೆ ಹೀಗೆ ಆಗೋದು. ನಿಜ ಕಣೆ, ನಾನು ಏನೋ ಅನ್ಕೊಂಡೆ, ಆದ್ರೆ ಏನೋ ಆಯ್ತು. ಈಗ್ಲೂ ಶಾಖ ಕೊಡಕ್ಕೆ ಅವ್ರಿಬ್ರನ್ನೇ ಕರೀಲ. ಬೇಡ ತಾಯಿ, ಆ ಮಹಾತಾಯಿರ ಸವಾಸ ಮಾತ್ರ ಬೇಡ. ಇದೇನ್ರಿ, ಹೀಗ್ ಒಂದೇ ಸೇವೆಗೆ ಹೀಗೆ ಹೇಳ್ಬಿಟ್ರೆ ಹೇಗೆ? ನೀವಿನ್ನೂ ಏನೇನೋ ಸೇವೆ ಮಾಡಿಸ್ಕೋಬೇಕಲ್ವಾ? ಇದೊಂದು ಸೇವೆ ಮಾಡಿ ಅಂದಿದ್ಕೇನೆ ನನಗೆ ಈ ಗತಿ ತಂದು ನಿಲ್ಸಿದ್ದಾರೆ. ಇನ್ನೇನಾದ್ರೂ ಬೇರೆ ಸೇವೆ ಮಾಡಿ ಅಂತ ಹೇಳಿದ್ರೆ ಅಷ್ಟೇ ನನ್ನ ಕತೆ. ಮತ್ತಿವಾಗ ಏನ್ ಮಾಡ್ತೀರಾ? ಈ ಮನೇಲಿ ಇಷ್ಟೆಲ್ಲ ಆಗೋದಕ್ಕೆ, ನಾನು ಈ ನೋವು ಅನುಭವಿಸೋದಿಕ್ಕೆ ಕಾರಣಕರ್ತನೇ ಆ ರಾಘು ಅಲ್ವಾ? ಅದಕ್ಕೆ ಗಂಡನ ಸೇವೆ ಅಂತ ಹೇಳಿ ಅವ್ರಿಬ್ಬರನ್ನು ಅವನ ಕಡೆಗೆ ಟರ್ನ್ ಮಾಡ್ಬಿಡ್ತೀನಿ. ಅವರು ಅವನಿಗೆ ಏನು ಸೇವೆ ಆದ್ರೂ ಮಾಡ್ಕೊಳ್ಳಿ, ಅವ್ರ ಕಾಟನ ಅವನೇ ಅನುಭವಿಸ್ರಿ. ರೀ, ನಮ್ ರಾಗು ಪಾಪ ಕಣ್ರಿ. ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಇಷ್ಟೆಲ್ಲ ಅವಾಂತರ ಕಾರಣಕರ್ತ ಆದವನು ಅಷ್ಟು ಅನುಭವಿಸ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಗಂಡನ ಸೇವೆ ಅನ್ನೋ ಒಂದು ಟಾಸ್ಕ್ ಕೊಟ್ಟು ಆಮೇಲೆ ಫೈನಲ್ ಟಾಸ್ಕ್ ಕೊಟ್ಟು ಇದನ್ನ ಮುಗಿಸ್ಬಿಡ್ತೀನಿ ಕಣೆ. ಏನಾದ್ರೂ ಮಾಡ್ಕೊಳ್ಳಿ, ನಾನು ಏನಾದ್ರೂ ಮಾಡ್ತೀನಿ, ನೀನ್ ಸರಿಯಾಗಿ ಶಾಖ ಕೊಡೆ. ನನಗ್ ಕೊಡಕ್ ಬರಲ್ಲ, ಅವ್ರಿಬ್ರನ್ ಕರಿತೀನಿ, ಅವರೇ ಸರಿಯಾಗಿ ಕೊಡ್ತಾರೆ. ಅಮ್ಮ ಲಲಿತಾದೇವಿ, ನೀನ್ ಶಾಖ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮತ್ತೆ ಮತ್ತೆ ಅವರಿಬ್ಬರನ್ನ ಕರಿತೀನಿ ಅಂತ ಮಾತ್ರ ಹೇಳ್ಬೇಡ. ಅವ್ರ ಸೇವೆನ ತಡ್ಕೊಳ್ಳೋ ಶಕ್ತಿ ನನ್ ಕೈಲಿ ಇಲ್ಲ ಕಣೆ. ಮತ್ತೆ ಅಯ್ಯೋ, ಪ್ರಣವ್, ಏನೋ ಇದೆಲ್ಲ? ಯಾಕೆ ಡ್ಯಾಡಿ ಕೇಳ್ತಿದ್ಯಾ? ಕಾಣಿಸ್ತಿಲ್ವಾ? ಅದು ಸೈಟ್ಸು, ಇದು ಡ್ರಿಂಕ್ಸು. ನಾನು ಕೇಳ್ತಾ ಇರೋದು ಇದ್ರ ಬಗ್ಗೆ ಅಲ್ಲ. ಮತ್ತೆ ಯಾವ್ದ್ರ ಬಗ್ಗೆ ಡ್ಯಾಡ್? ಅಲ್ವೋ, ನಿಮ್ಮಮ್ಮ ಮಾಡೋಕೆ ಹೊರಟಿರೋದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಪಾಪ ಕಣವರು, ನಮ್ಮನ್ನ ನಂಬಿದ್ದಾರೆ. ಸ್ವಂತ ತಂದೆನೇ ನಂಬಿಸಿ ಕತ್ತು ಕುಯ್ಯೋದು ಎಷ್ಟರ ಮಟ್ಟಿಗೆ ಸರಿ? ಡ್ಯಾಡ್, ಮಾಮ್ ಮಾಡಕ್ ಕೊಟ್ಟಿರೋದು 100% ಕರೆಕ್ಟಾಗೇ ಇದೆ. ನಾವು ಜೀವನದಲ್ಲಿ ಬೆಳಿಬೇಕು ಅಂದ್ರೆ ನಮ್ಮವರು ತಮ್ಮವರು ಅನ್ನೋ ಸೆಂಟಿಮೆಂಟ್ನೆಲ್ಲ ಬಿಡಬೇಕು. ನಮ್ಗೇನೋ ಕಮ್ಮಿ ಆಗಿದೆ, ನಾವು ಚೆನ್ನಾಗಿ ಬದುಕ್ತಾ ಇದೀವಲ್ಲ. ಲುಕ್ ಡ್ಯಾಡ್, ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಅವನ್ ದುಡಿದ್ರೆ ಸಾಕು. ಅದೇ ಮನುಷ್ಯ ಸಂತೋಷವಾಗಿ ಬಿಂದಾಸ್ ಆಗಿರ್ಬೇಕು ಅಂದ್ರೆ 4 ಜನಕ್ಕೆ ಮೋಸ ಮಾಡಿದ್ರು ಅವ್ರನ್ನ ತುಳಿದು ಅದನ್ನೇ ಸ್ಟೆಪ್ ಮಾಡ್ಕೊಂಡ್ ಮೇಲೆ ಬರ್ಬೇಕು. ಅದೇ ಮನುಷ್ಯ ರಾಯಲ್ ಆಗಿ ಲಕ್ಸುರಿಯಸ್ ಆಗಿ ಬದುಕಬೇಕು ಅಂದ್ರೆ ಆ 4 ಜನನ ಸಾಯಿಸೋದಕ್ಕೂ ಸಿದ್ಧವಾಗಿರ್ಬೇಕು. ಪ್ರಣವ್, ಮನುಷ್ಯನ್ನೇ ಮನುಷ್ಯ ಕೊಂದು ಬದುಕೋದು ನಾಗರಿಕತೆ ಅಲ್ಲ ಕಣೋ. ಅದರಲ್ಲೂ ಸ್ವಂತದವ್ರೇ ಸಾಯಿಸಿ ಸಂತೋಷವಾಗಿ ಬದುಕೋಕೆ ಹೇಗ್ ತಾನೆ ಸಾಧ್ಯ? ಡ್ಯಾಡ್ ಪ್ಲೀಸ್ ಸ್ಟಾಪ್ ದಿಸ್. ನೀನ್ ಈ ವೇದಾಂತಗಳು ಸಿದ್ಧಾಂತಗಳು ನಂಬಿ ನನ್ನ ಕೈಯಲ್ಲಿ ಬದುಕಕ್ಕಾಗಲ್ಲ. ಐ ಥಿಂಕ್ ಮಾಮ್ ಇಸ್ ರೈಟ್. ನಾವು ಬೆಳಿಬೇಕು ಅಂದ್ರೆ ನಮ್ಮವರು ತಮ್ಮವರು ಅನ್ನೋದನ್ನ ಬಿಡ್ಬೇಕು. ನಮ್ಮ ಆಸೆ ಆಕಾಂಕ್ಷೆ ಈಡೇರ್ಸೋದಕ್ಕೆ ಅಡ್ಡ ಬರೋರು ಯಾರಾದ್ರೂ ಸರಿ, ಅವ್ರಿಗೆ ಏನ್ ಮಾಡಿದ್ರು ತಪ್ಪಲ್ಲ. ಅದು ಅಪ್ಪ ಆದ್ರೂ ಸರಿ, ಅಮ್ಮ ಆದ್ರೂ ಸರಿ. ಮಕ್ಕಳಿಗೋಸ್ಕರ ಆಸ್ತಿ ಮಾಡದೇ ಇದ್ರೂ ಪರವಾಗಿಲ್ಲ, ಮಕ್ಕಳೇ ಆಸ್ತಿ ಮಾಡಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಅಮ್ಮನೇ ಇವನನ್ನ ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇದು ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೋ ದೇವರಿಗೆ ಗೊತ್ತು. ಏನ್ ಸರ್, ಏನೋ ಟೆನ್ಷನ್ ಅಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದೀರಾ? ಜಾನ್ಸಿ ಮೇಡಮ್ ಫೋನ್ ಮಾಡ್ತಾ ಇದೀನಿ, ಅವ್ರು ರಿಸೀವ್ ಮಾಡ್ತಾ ಇಲ್ಲ. ಸರ ಮೇಡಮ್ ಅವ್ರ ಎಲ್ಲರೂ ಬಿಸಿ ಇರ್ಬೇಕನ್ನಿಸ್ತೈತ್ರಿ. ಅದೇ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಶುರುವಾಗಿ
ಅತ್ತೆ ಮನೇಲಿ ಒಂದು ಹೋಲ್ಡ್ ಸಿಕ್ತಲ್ವಾ, ಈಗ ಈ ರಾಯಿನ ಮರ್ತು ಬಿಟ್ಟಿದ್ದಾರೆ. ಅಯ್ಯೋ ಸರ್, ನಮ್ ಜಾನ್ಸಿ ಮೇಡಮ್ ಮಾತಾಡ್ದವ್ರಲ್ಲ ಸರ್. ಅಲ್ಲ ಅಂದಮೇಲೆ ಫೋನ್ ರಿಸೀವ್ ಮಾಡಿ ಮಾತಾಡ್ಬೇಕಿತ್ತು ತಾನೆ. ನೋಡ್ತಬಲ, ಅಲ್ಲಿ ಪ್ರಾಬ್ಲಮ್ ಇದ್ದಾಗ ನಾನು ಬೇಕಿತ್ತು, ಫೋನ್ ಮಾಡ್ತಿದ್ರು, ಮಾತಾಡ್ತಿದ್ರು. ಹಾಗಲ್ಲ ರಾಯ್ ಹೀಗೆ, ಹೀಗಲ್ಲ ರಾಯ್ ಹಾಗೆ ಅಂತ ಹೇಳ್ತಾ ಇದ್ರು. ಇವಾಗ ನೋಡು, ಫೋನ್ ರಿಸೀವ್ ಮಾಡದೆ ಇರೋಷ್ಟು ಬಿಸಿ. ಯಾಕೆ ಹೇಳ? ಗಂಡ, ಸಂಸಾರ, ಮನೆ ಅಂತ ಸುಖವಾಗಿದಾರಲ್ವಾ, ಅದಕ್ಕೆ. ಸರ್, ಅವ್ರಲ್ಲಿ ಖುಷಿಯಾಗಿ ಯಾವಾಗ್ಲೂ ನಕ್ಕೊಂತಿರ್ಬೇಕನ್ನೋದಲ್ವೇನ್ರಿ ನಮ್ಮ ಆಸೆ? ಹೌದು ಮಲ್ಲಿ, ಆದ್ರೆ ಈಗ ಮೇಡಮ್ ನಮ್ಮನ್ನ ಮರ್ತಿರೋದು ತಪ್ಪಲ್ವಾ? ಅವರು ಮನೆ ಬಿಟ್ಟು ಹೋಗಿರ್ಬೋದು, ಆದ್ರೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ. ಅವರು ನಮ್ಮನ್ನ ಮರ್ತಿರ್ಬೋದು, ಆದ್ರೆ ನಾವು ಅವ್ರ ನೆನಪಲ್ಲೇ ಬದುಕ್ತಾ ಇದೀವಿ. ನಿಜ ಹೇಳ್ಬೇಕು ಅಂದ್ರೆ ನಾವು ಅವ್ರ ಹೆಸರು ಹೇಳ್ದೆ ದಿನ ಶುರು ಮಾಡಲ್ಲ, ದಿನ ಮುಗಿಸೋದು ಇಲ್ಲ. ಅಂತದ್ರಲ್ಲಿ ಅವ್ರು ಫೋನ್ ರಿಸೀವ್ ಮಾಡ್ತಾ ಇದ್ರೆ ಬೇಜಾರಾಗಲ್ವಾ ಹೇಳೋ? ನಿಮ್ ಪಾಯಿಂಟ್ ಅಲ್ಲೂ ಲಾಜಿಕ್ ಇದೆ ರಾಯ್ ಸರ್. ಹಾ, ಸರ್, ಮೇಡಮ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಏನಂತೆ? ಹೇಗಿದ್ರು ರಾಘು ಸರ್ ಮೇಡಮ್ ಜೊತೆನೆ ಇರ್ತಾರೆ, ಅವ್ರಿಗೆ ಫೋನ್ ಮಾಡಿ. ಹೌದಲ್ವಾ? ಈ ಐಡಿಯಾ ನನಗೆ ಬರ್ಲೇ ಇಲ್ಲ. ಇರು, ಈಗ ಮಾಡ್ತೀನಿ. ಹಲೋ ಹಲೋ ರಾಘು ಸರ್, ನನ್ನ ಹೆಸರು ರಾಯ್ ಅಂತ. ನೆನಪಿದಿನಾ? ನಿನ್ನ ಮರೆಯಕ್ಕಾಗತ್ತಾ ರಾಯ್? ಸುಮ್ಮನೆ ಇರಿ ಸರ್, ಇದು ಬರೀ ಮಾತಲ್ಲಾಯ್ತು ಅಷ್ಟೇ. ನಿಮ್ಮ ಮನ್ಸಲ್ಲಿ ನಾನಿಲ್ಲ. ಅದಕ್ಕೆ ನೋಡಿ, ನೀವು ಫೋನ್ ಮಾಡ್ತಿಲ್ಲ. ಮೇಡಮ್ ಅಂತೂ ನಾನು ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಅವರಾಗೆ ವಾಪಸ್ ಒಂದು ಫೋನು ಮಾಡಲ್ಲ. ಆ ರೀತಿ ಏನೂ ಇಲ್ಲ ರಾಯ್. ಮೇಡಮ್ಗೆ ನೀವು ಸಿಕ್ಕಿದ್ರೆ ನಿಮ್ ಪ್ರೀತಿ ಸಿಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಕ್ಕದಲ್ಲೇ ಇರ್ತೀರಾ ಅಂದಮೇಲೆ ನಾವೆಲ್ಲಿ ನೆನ್ಪಿರ್ತೀವಿ ಬಿಡಿ. ಇವಾಗ್ಲೇ ಇನ್ನು ಮಕ್ಕಳು ಮರಿ ಆದ್ಮೇಲೆ ಏನು ಕತೆ ಅಂತೀನಿ. ಅವಾಗಂತೂ ನಾವು ಮುಂದೆ ಬಂದ್ರೆ ನೀವ್ ಯಾರು ಅಂತ ಕೇಳಿದ್ರೆ ಅನ್ಸುತ್ತಲ್ವಾ? ಹೇಗೋ ಬಿಡಿ ಸರ್, ಜಾನ್ಸಿ ಮೇಡಮ್ ನೀವು ಸಂತೋಷವಾಗಿದ್ದೀರಲ್ಲ, ಅಷ್ಟು ಸಾಕು. ನೀನ್ ತಿಳ್ಕೊಂಡಿರೋ ರೀತಿ ಇಲ್ಲ ರಾಯ್. ಝಾನ್ಸಿ ಮೇಡಮ್ ಇನ್ 2-3 ದಿವಸ ಅಷ್ಟೇ ಇಲ್ಲಿಂದ ಹೊರಟು ಬರ್ತಾರೆ. ಸರ್, ಏನ್ ಹೇಳ್ತಾ ಇದ್ದೀರಾ? ಸತ್ಯನೇ ಹೇಳ್ತಾ ಇದೀನಿ ರಾಯ್. ಅವ್ರಿಗೆ ಇಲ್ಲಿಂದ ಬರ್ದೆ ಬೇರೆ ದಾರಿನೇ ಇಲ್ಲ. ಯಾಕೆಂದ್ರೆ ಅವರು ಪ್ರತಿ ಹಂತದಲ್ಲೂ ಸೋಲ್ತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರು ಸೋಲ್ತಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಮನೆಯವರೆಲ್ಲರೂ ಸೇರ್ಕೊಂಡು ಅವ್ರನ್ನ ಪ್ರತಿ ಹಂತದಲ್ಲೂ ಸೋಲಿಸ್ತಿದ್ದಾರೆ ರಾಯ್. ಏನ್ ಸರ್ ನಿಮ್ ಮಾತಿನ ಅರ್ಥ? ಅವ್ರಿಗೆ ಮನೇಲಿರೋದು ಬೆರಳೆಣಿಕೆ ಎಷ್ಟು ದಿವಸ ರಾಯ್. ಇನ್ನೊಂದು ವಿಚಾರ, ಈ ವಿಷಯ ಯಾವುದೇ ಕಾರಣಕ್ಕೂ ತಾತಂಗೆ ಗೊತ್ತಾಗ್ಬಾರ್ದು. ಸರ್, ಹಲೋ ಸರ್. ಏನ್ ಸರ್, ಏನಂತೆ? ಏನೇ ಸುಂದ್ರಿ, ನನಗೆ ಉರ್ಸೋದಕ್ ನೋಡ್ತೀಯಾ? ನನ್ ಗಂಡನ್ಗೆ ಹತ್ರ ಆಗೋದಕ್ ನೋಡ್ತೀಯಾ? ರಾಘು ನನ್ನ ಗಂಡ. ಅಪ್ಪಿ ತಪ್ಪಿ ಅವನ ಹತ್ರ ಸಲ್ಗೆಯಿಂದ ಇರೋದಕ್ ನೋಡಿದ್ರೆ, ಏಯ್, ನೀನು ಉರಿಯೋ ಬೆಂಕಿ ಆದ್ರೆ ನಾನು ಸುರಿಯೋ ಮಳೆ. ಸುಟ್ಟಾಕದಕ್ ನೋಡಿದ್ರೆ ಬೂದಿ ಆಗದ್ ನೀನೆ. ರಾಘು ನನ್ನ ಗಂಡ, ನನಗ್ ಸೇರ್ದವನು. ನೀನ್ ತಿಪ್ಪರ್ಲಾಗ ಹಾಕಿದ್ರು ಅವನ್ನ ಪಡ್ಕೊಳ್ಳೋ ಅವಕಾಶ ನಿನಗ್ ನಾನ್ ಕೊಡಲ್ಲ. ನೀನಲ್ಲ, ನಿನ್ನಂತ 100 ಅನಿತಾ ಬಂದ್ರು ನನ್ ಗಂಡನ ನನ್ನಿಂದ ದೂರ ಮಾಡೋದಕ್ ಸಾಧ್ಯನೇ ಇಲ್ಲ. ನನ್ ಗಂಡನ್ನ ಮುಟ್ಬೇಕು, ಅವನ ಹತ್ರ ಸಲಿಗೆಯಿಂದ ಇರ್ಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ಈ ರೀತಿ ಮಾಡಿದೀನಿ. ಅದನ್ನ ಬಿಟ್ಟು ಟಚ್ ಮಾಡಿಸ್ಕೊಂಡೆ ಅಂತ ಇಟ್ಕೋ, ಅದ್ರ ಪರಿಣಾಮ ಬೇರೆನೆ ಇರುತ್ತೆ. ಏಯ್, ಏನೇ ಮಾಡ್ತೀಯಾ? ನೀನ್ ಟಚ್ ಮಾಡಮ್ಮ, ಆಮೇಲೆ ಗೊತ್ತಾಗತ್ತೆ. ಏಯ್, ನನ್ ಗಂಡನ್ನ ಮುಟ್ಟೋ ಅಧಿಕಾರ ಇರೋದು ಬರೀ ನನಗೆ. ನೀನ್ ಈ ಮನೇಲಿ ಇರೋವರೆಗೂ ನನ್ ಗಂಡನಿಂದ ದೂರ ಇದ್ರೆ ನಿನಗೆ ಒಳ್ಳೇದು. ಇಂಥ ಆಟಗಳನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡು. ಹೋಗು, ಆರಾಮಾಗಿ ಮಲ್ಕೊ. ಗುಡ್ ನೈಟ್. ಅನಿತಾ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಟಾಸ್ಕ್ ಅಲ್ಲಿ ಗೆಲ್ಲೋದ್ ನಾನೇ ಅಲ್ವಾ?
ಮುಂದೆ ನಡೆಯೋ ಎಲೆಕ್ಷನ್ ಅಲ್ಲಿ ಗೆಲ್ಲೋದ್ ನಾನೇ ಕನ್ಫರ್ಮ್ ತಾನೆ. ನೋಡಮ್ಮ ಅನಿತಾ, ನಮ್ಮ ಕಡೆ ನಂಬಿಕೆ ಇಲ್ಲದೆ ಹೊರ ಜಗತ್ತಿನಲ್ಲಿ ಹೆಜ್ಜೆ ಹಾಕೋದು ಅಂದ್ರೆ ಗಾಳಿಯಲ್ಲಿ ಮನೆ ಕಟ್ಟದ ಹಾಗೆ. ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಮಾವ, ಈಗ ಬೋಧನೆ ಮಾಡೋದನ್ನ ಫಸ್ಟ್ ನಿಲ್ಸಿ. ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡಿ. ನಾನ್ ಗೆಲ್ತೀನಿ ತಾನೆ. ನೀನು ಸೋಲಿನ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಹೌದು ಅನಿತಾ, ನೀನ್ ಆಲ್ರೆಡಿ ಗೆದ್ದಾಗಿದೆ. ವೋಟಿಂಗ್ ಅನ್ನೋದು ಜಸ್ಟ್ ಒಂದ್ ನೆಪ ಅಷ್ಟೇ. ಹೌದಮ್ಮ ಅನಿತಾ, ನಾವೆಲ್ರೂ ನಿನ್ ಪರ ಇರ್ಬೇಕಾದ್ರೆ ಯಾಕೆ ಅನುಮಾನ? ಅದು ಅಲ್ದೆ ಎಲ್ಲಾ ಟಾಸ್ಕ್ ಅಲ್ಲೂ ನಿನ್ನೆ ತಾನೇ ಗೆಲ್ಸಿರೋದು. ಆದ್ರೂ ಆ ಜಾನ್ಸಿ ಆಟಿಟ್ಯೂಡ್ ನೋಡ್ತಾ ಇದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಅನಿತಾ, ಅವಳ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ವೋಟ್ ಮಾಡೋದು ನಾವುಗಳು ತಾನೆ. ಅಲ್ಲಮ್ಮ, ಇಷ್ಟು ದಿನ ನಡೆದಿರೋ ಟಾಸ್ಕ್ ಅಲ್ಲಿ ನಮ್ಮ ಕಣ್ಣೆದುರುಗಡೆ ಕಣ್ಣಿಗೆ ಕಾಣಿಸೋ ತರ ಅವಳೇ ಗೆದ್ದಿದ್ರು ಕೂಡ ನಾವೆಲ್ಲ ಏನೋ ಗೋಲ್ಮಾಲ್ ಮಾಡಿ ಆ ಗೆಲುವನ್ನ ನಿನ್ನ ಬುಟ್ಟಿಗೆ ಹಾಕಿದ್ವಿ. ನಿನ್ನ ಸೋಲಕ್ ಬಿಟ್ವಾ? ಇನ್ನು ಎಲೆಕ್ಷನ್ ಅಲ್ಲಿ ವೋಟ್ ಮಾಡ್ಬೇಕಾದ್ರೆ ಯಾರ ಕಣ್ಣಿಗೂ ಕಾಣಿಸಲ್ಲ. ನಿನ್ನ ಸೋಲಕ್ ಬಿಟ್ಬಿಡ್ತೀವಾ? ಯು ಡೋಂಟ್ ವರಿ ಅನಿತಾ, ಗೆಲುವು ನಿನ್ನದೇ. ಅದ್ ಸರಿ ಅನಿತಾ, ಇವಾಗ ಯಾಕೆ ನೀನ್ ಈ ಪ್ರಶ್ನೆ ಕೇಳ್ದೆ? ನಾನು ರಾಘವೇಂದ್ರ ಅವ್ರ ಜೊತೆ ಸಲಿಗೆಯಿಂದ ಇರಬಾರ್ದಂತೆ. ರಾಘವೇಂದ್ರ ಅವರು ಅವಳಿಗೆ ತಾಳಿ ಕಟ್ಟಿರೋ ಗಂಡ ಅಂತೆ. ಅವ್ರ ಜೊತೆ ಯಾರು ಸಲಿಗೆಯಿಂದ ಇರಕ್ ಅವ್ಳು ಬಿಡಲ್ವತ್ತೆ. ಓ, ಅವಳು ಇಷ್ಟೆಲ್ಲ ಮಾತಾಡದ್ಲಾ? ಹೌದು ಅತ್ತೆ, ಎಷ್ಟು ದಿಮಾಕು, ಎಷ್ಟು ಕೊಬ್ಬಲ್ ಮಾತಾಡ್ತಾಳ್ ಗೊತ್ತಾ? ಹೇಗಾದ್ರೂ ಮಾಡಿ ಅವಳ ಅಹಂಕಾರನ ಇಳಿಸ್ಲೇಬೇಕು. ಇನ್ನೊಂದ್ 2 ದಿನ ತಾನೆ ವೋಟಿಂಗ್ ಆಗ್ಲಿ, ಆಮೇಲೆ ಅವಳ ಕೊಬ್ಬು, ದುರಾಂಕಾರ, ದಿಮಾಕು ಎಲ್ಲ ತಾನಾಗ್ ತಾನೇ ಇಳ್ದೋಗುತ್ತೆ. ಅದಕ್ಕೂ ಮುಂಚೆ ನೀನು ರಾಘು ಜೊತೆ ಸಲಿಗೆಯಿಂದ ಇದ್ದು ಅವನ ಮನಸ್ಸನ್ನ ಗೆಲ್ಲೋದಕ್ಕಂತಾನೆ ನಾಳೆ ಒಂದು ಟಾಸ್ಕ್ ಮಾಡಿದೀನಿ. ಹೌದಾ? ಏನ್ ಟಾಸ್ಕ್ ಮಾವ? ಅದು ಗಂಡನ ಸೇವೆ ಅಂತ. ನಾಳೆ ಪೂರ್ತಿ ನೀವಿಬ್ಬರು ರಾಘು ಜೊತೆ ಅವನ ಸೇವೆ ಮಾಡ್ಕೊಂಡೇ ಇರಬೇಕು. ಈ ಅವಕಾಶನ ಬಳಸ್ಕೊಂಡು ಹೇಗಾದ್ರೂ ಮಾಡಿ ರಾಘು ಜೊತೆ ಪ್ರೀತಿಯಿಂದ ಇದ್ದು ಅವನ ಮನಸ್ಸಲ್ಲಿ ಜಾಗ ಹುಡ್ಕೋಬೇಕು. ಅನಿತಾ, ಅಣ್ಣನ್ ಮನ್ಸ್ ಗೆಲ್ಲೋದ್ ಮಾತ್ರ ಅಲ್ಲ, ನಾಳೆ ಟಾಸ್ಕ್ ಅಲ್ಲೂ ನೀನೇ ಗೆಲ್ತ್ಯ. ನೀವೆಲ್ರೂ ಇಷ್ಟ ಹೇಳಿದ್ರಿ ಅಲ್ವಾ? ನೋಡ್ತಾ ಇರಿ, ನಾಳೆ ನಾನ್ ಏನು ಅನ್ನನ್ನ ತೋರಿಸ್ತೀನಿ.